ಏನಿದು ನಮ್ಮ ರಾಜ್ಕುಮಾರಿ ಒಬ್ಬಳೇ ಕೂತ್ಕೊಂಡ್ಬಿಟ್ಟಿದ್ದಾಳಲ್ಲ, ಬೇಜಾರು ಮಾಡ್ಕೊಂಡಿದ್ಯಾ? ಪಾಪ ನೀವು ಫಾರಿನ್ಗೆ ಹೋಗ್ತಿದ್ದೀರಾ ಅಂತ ವಿಷಯ ಗೊತ್ತಾಯ್ತು, ಅದಕ್ಕೆ. ಅದು ಸ್ವಲ್ಪ ಕೆಲಸ ಇದೆ ಪುಟ್ಟಿ, ನಾನು ಬೇಗ ಹೋಗಿ ಬೇಗ ಬಂದ್ಬಿಡ್ತೀನಿ ಆಯ್ತಾ? ಪಪ್ಪ ನಾನು ನಿಮ್ಮನ್ನು ಬಿಟ್ಟು ಇರೋಕ್ಕೆ ಆಗಲ್ಲ. ನೀನು ಹಾಗೆಲ್ಲ ಮುಖ ಮಾಡ್ಕೊಂಡು ಮಾತಾಡಬೇಡ, ನನಗೆ ಬೇಜಾರಾಗುತ್ತೆ, ಆಮೇಲೆ ಹೋಗೋಕ್ಕೆ ಮನಸ್ಸಾಗಲ್ಲ. ನಾನು ಹೇಳ್ದಲ್ಲ, ಕೆಲಸ ಮುಗಿದ ಕೂಡಲೇ ಓಡಾಡಿ ಬಂದ್ಬಿಡ್ತೀನಿ. ಓಕೆ ಗೌತಮ್ ಅವರೇ, ನಮ್ಮ ಮಿಂಚು ಸಖತ್ ಸ್ಮಾರ್ಟು. ಪಪ್ಪನ ಆ ರೀತಿ ಬೇಜಾರು ಮಾಡ್ಕೊಂಡು ಕಳಿಸ್ಕೊಡಲ್ಲ. ಅವರು ಖುಷಿ ಖುಷಿಯಾಗಿ ಹೋಗಿ ಖುಷಿ ಖುಷಿಯಾಗಿ ಬೇಗ ವಾಪಸ್ ಬರಬೇಕು. ಆ ರೀತಿ ಕಳಿಸ್ಕೊಡ್ತೀಯಲ್ಲ? ಹ್ಞೂ ಪಪ್ಪ, ನಾನು ನಿಮ್ಮನ್ನು ನಗ್ನಗ್ತಾನೆ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಪುಟ್ಟ. ಸರಿ, ನಿನಗೆ ಬರಬೇಕಾದ್ರೆ ಏನು ತೊಗೊಂಬರಲಿ? ಡಾಲ್ಸ್, ಡ್ರೆಸ್ಸಸ್, ಚಾಕ್ಲೇಟ್ಸ್ ಏನು ಬೇಕು? ನನಗೆ ಏನು ಬೇಡ ಪಪ್ಪ, ನೀವು ಬೇಗ ಬಂದರೆ ನನಗೆ ಸಾಕು. ಓ ಸ್ವೀಟ್ಯಾ, ಆದಷ್ಟು ಬೇಗ ಬರ್ತೀನಿ. ಪಪ್ಪ ಆಮೇಲೆ ನಾನು ನಿಮಗೆ ಒಂದು ಮಾತು ಹೇಳಬೇಕು. ಹೇಳು. ಏನಂದ್ರೆ ನೀವು ಬರೋವರೆಗೂ ನನ್ನ ಅಮ್ಮನ ಜೊತೆ ನಿಮ್ಮಿಬ್ಬರು ರೂಮಲ್ಲಿ ಮಲ್ಕೋಬೋದಾ? ಯಾಕೆ? ಯಾಕಂದ್ರೆ ಅಮ್ಮಂಗೆ ಬೇಜಾರಾಗುತ್ತಲ್ವಾ, ಅದಕ್ಕೆ. ಕಳ್ಳಿ ಸರಿಯಾದ ಟೈಮ್ ನೋಡ್ಬಿಟ್ಟು ಪರ್ಮಿಷನ್ ಕೇಳ್ತಿದ್ಯಾ? ಇಲ್ಲ ಅಮ್ಮ, ನಿಮ್ಗೆ ಬೇಜಾರಾಗುತ್ತಲ್ವಾ, ಅದಕ್ಕೆ ನಿಮ್ಮ ನಗ್ಸೋದೇ ನನ್ನ ಕೆಲಸ. ಆಯ್ತು ಪುಟ್ಟಿ, ನಾನು ಬರೋ ತನಕ ನನ್ನ ಡ್ಯೂಟಿ ನಿಂದು. ಅಮ್ಮನ ನನ್ನ ಪರವಾಗಿ ಚೆನ್ನಾಗಿ ನೋಡ್ಕೋಬೇಕು. ಓಕೆ? ಓಕೆ ಪಪ್ಪ. ಪ್ರಾಮಿಸ್? ಪ್ರಾಮಿಸ್ ಪಪ್ಪ. ಲವ್ ಯು ಪುಟ್ಟ. ಬರ್ತಾ ಅಮ್ಮ ಇಲ್ಲಿ? ಬಿಗ್ರೋ ಮಾಮ್ ಹೊರಗಡೆ ಹೋಗಿದ್ದಾರೆ, ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು ಮ್ಯಾಮ್. ಹೌದಾ? ಇದ್ರೆ ಹೇಳ್ಬಿಟ್ಟು ಹೋಗೋಣ ಅಂದ್ಕೊಂಡೆ. ಬೇಜಾರು ಮಾಡ್ಕೋಬೇಡಿ, ಅತ್ತೆಗೆ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಭಾವನವ್ರೆ, ಏನು ಇದ್ದಕ್ಕಿದ್ದಂಗೆ ಫಾರಿನ್ ಟ್ರಿಪ್ಪು? ಒಂದು ಹಿಂಟ್ ಕೂಡ ಕೊಟ್ಟಿಲ್ಲ, ಹಾಗೆ ಹೊರಟ್ಬಿಟ್ಟಿದ್ದೀರಾ? ಇದ್ದಕ್ಕಿದ್ದಾಗೆ ಅರ್ಜೆಂಟ್ ಕೆಲಸ ಬಂತು. ನಂದೇ ನಿಂತರ ಸರ್ಕಾರಿ ಕೆಲಸನ ಪೊಲೀಸ್ ಮೇಡಮ್, ಕೆಲಸ ಮಾಡದೆ ಇದ್ರು ಸಂಬಳ ಬರುತ್ತೆ ನಿಮಗೆ. ಭಾವನವ್ರೆ, ಇಷ್ಟೊಂದೆಲ್ಲ ಶೇಪೌಟ್ ಮಾಡಬೇಡಿ. ನಾನು ಎಲ್ಲರ ಥರ ಅಲ್ಲ, ಸರ್ಕಾರಿ ಕೆಲಸನೇ ದೇವ್ರ ಕೆಲಸ ಅಂತ ನಿಷ್ಠೆಯಿಂದ ಮಾಡ್ತಾ ಇದ್ದೀನಿ. ಇವತ್ತು ಬಿಡ್ತಾ ಇದ್ದೀನಿ, ಆದರೆ ನೀವು ವಾಪಸ್ ಬರ್ತಿದ್ದಂಗೆ ಫಸ್ಟ್ ಕಾನೂನು ಪ್ರಕಾರವಾಗಿ ಕ್ರಮ ತಗೊಂಡು ನಿಮ್ಮ ಮೇಲೆ ಮಾನಷ್ಟ ಮೊಕದ್ದಮೆ ಹಾಕ್ತಾ ಇದ್ದೀನಿ, ನೋಡ್ತಾ ಇರಿ. ಖಂಡಿತ ಆಗ್ಬೋದು. ನಾನು ವಾಪಸ್ ಬಂದಮೇಲೆ ಕೇಸ್ ಹಾಕು, ಅಗತ್ಯ ಬಿದ್ದರೆ ಜೈಲಿಗೂ ಕಳಿಸು. ಯಾಕಂದರೆ ನಾನಂತೂ ಕಾನೂನು ಪಾಲಿಸ್ತೀನಿ. ನೀನು ಏನು ಹೇಳಿದ್ರು ಸರಿ. ಏನು ಬೇಡ, ಹೋಗ್ಲಿ ಪಾಪ ಅಂತ ಬಿಡ್ತಾ ಇದ್ದೀನಿ, ಹೋಗ್ಬಿಟ್ಟು ಬನ್ನಿ. ಸರಿ ಪಾರ್ಥ, ಏನೇ ಅಪ್ಡೇಟ್ಸ್ ಇದ್ರು ಡೈರೆಕ್ಟಾಗಿ ನನಗೆ ಫೋನ್ ಮಾಡು. ನಾನು ಆನಂದಕ್ಕೆ ಫೋನ್ ಮಾಡಿದೆ, ಅವ್ನು ಖಾಲಿ ಯಾಕೋ ರೀಚ್ ಆಗ್ತಾ ಇಲ್ಲ. ಅವ್ನು ಫೋನ್ ಮಾಡಿದ್ರೆ ಹೇಳು ಈ ಥರ US ಹೋಗಿದ್ದೀನಿ ಅಂತ. ಆಮೇಲೆ ಪೆಂಡಿಂಗ್ ಕೆಲಸಗಳನ್ನೆಲ್ಲ ಮುಗಿಸ್ಬಿಡಕ್ಕೆ ಹೇಳು. ಓಕೆ? ಬಿಗ್ ಬ್ರೋ, ನೀನು ಇಲ್ಲಿ ಬಗ್ಗೆ ತಲೆನೇ ಕೆಡಿಸ್ಕೊಬೇಡ, ನಾನು ಎಲ್ಲದನ್ನೂ ಮ್ಯಾನೇಜ್ ಮಾಡ್ತೀನಿ. ನೀನು ಅಲ್ಲಿ ಕೆಲಸದ ಬಗ್ಗೆ ಫೋಕಸ್ ಮಾಡು. ಓಕೆ? ಓಕೆ ಪುಟಿ, ಬಾಯ್. ನಾನು ಹೇಳಿದ್ದು ಪ್ರಾಮಿಸ್ ಮಾಡಿದ್ದೆಲ್ಲ ನೆನಪಿದೆ ತಾನೇ? ಓಕೆ ಪಪ್ಪ, ಪ್ರಾಮಿಸ್ ಪಪ್ಪ, ನಾನು ಅಮ್ಮನ ಚೆನ್ನಾಗಿ ನೋಡ್ಕೋತೀನಿ. ಗುಡ್ ಗರ್ಲ್. ಸರಿ ಸರಿ, ನನ್ನನ್ನು ಅವಳು ನೋಡ್ಕೋತಾಳೆ. ಓಕೆನಾ? ನೀವು ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿ ಹೋಗಿ ಬನ್ನಿ. ಓಕೆ, ಕಮ್ ಬಾಯ್. ಅಕ್ಕರೆ, ನಿಮ್ಮನ್ನು ನೋಡಿದ್ರೆ ಪಾಪ ಅನಿಸ್ತಿದೆ. ಭಾವನವ್ರನ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ತಾರ ಕಾಣಿಸ್ತಾ ಇದೆ. ವಿರಹ ನೂರು ನೂರು ತರಹ ವಿರಹ ಚೇಂಜ್ ಇಲ್ಲ. ನೀವು ಭಾವನವ್ರನ್ನ ಮಿಸ್ ಮಾಡ್ಕೊಳ್ತಿದ್ದೀರಾ ಅಂತ ಸಾಂಗ್ ಹೇಳ್ದಪ್ಪ. ಏನ್ ಮಾಡೋದ್ ಮಲ್ಲಿ, ನೀನ್ ನಿನ್ ಗಂಡನ್ ಹೇಗ್ ಮಿಸ್ ಮಾಡ್ಕೋತಿದ್ಯೋ ನಾನು ಹಾಗೆ ಮಾಡ್ಕೋತಿದ್ದೀನಿ. ಅಕ್ಕರೆ, ನಾನ್ ನಿಮ್ಮನ್ನ ರೇಗ್ಸೋಣ ಅಂತ ಬಂದ್ರೆ ನೀವೇ ನನ್ನ ರೇಗಿಸ್ತಾ ಇದ್ದೀರಾ? ಯಾಕೆ, ನೀನ್ ಮಾತ್ರ ಕಾಲ್ ಎಳಿಬೋದಾ? ಆ ರೈಟ್ಸ್ ನನಗಿಲ್ವಾ? ಅಲ್ಲ, ಆಯ್ತು, ಬಟ್ ನೀವು ದೊಡ್ಡವರು, ನಿಮಗ ಹಾಕಿದೆ. ನಾನ್ ಚಿಕ್ಕವಳಲ್ವಾ, ನಿಮ್ ಮುಂದೆ ಗೆಲ್ಲಕ್ಕಾಗತ್ತಾ ಹೇಳಿ? ಆಗ್ಬಾದಾರಿಗೆ. ಬಟ್ ಏನ್ ಗೊತ್ತಾ ಮಲ್ಲಿ, ಭಾವನವ್ರು ಹೋದಾಗ್ಲಿಂದ ಈ ಮನೆ ಖಾಲಿ ಖಾಲಿ ಅನ್ನಿಸ್ತದ. ಅವ್ರು ಇಲ್ಲೇ ಇದ್ದಾಗ ಬೆಳಗ್ಗೆ ಆಫೀಸ್ಗೆ ಹೋಗಿ ಸಂಜೆ ವಾಪಸ್ ಬಂದ್ಬಿಡ್ತಾರೆ ಅನ್ನೋ ಒಂದು ಸಮಾಧಾನ ಇತ್ತು. ಆಗ್ಲೂ ಅವ್ರನ್ನ ಮಿಸ್ ಮಾಡ್ಕೋತಿದ್ದೆ, ಬಟ್ ಇನ್ನೇನು ಸ್ವಲ್ಪ ಹೊತ್ತು ಬಂದ್ಬಿಡ್ತಾರೆ ಅಂತ ಕಾಯ್ತಿದ್ದೆ. ಆದ್ರೆ ಈಗ ತುಂಬಾ ದಿನ ಬರಲ್ಲ ಅಂತ ಗೊತ್ತಾದ್ಮೇಲೆ ಮನ್ಸಿಗೆ ಸಮಾಧಾನನೇ ಆಗ್ತಿಲ್ಲ.
ಅವ್ರು ಎಲ್ಲೂ ಹೋಗ್ಬಾರ್ದು, ನನ್ನ ಕಣ್ಮುಂದೆನೇ ಇರಬೇಕು. ವರ್ಕ್ ಫ್ರಮ್ ಹೋಮ್ ಮಾಡಬೇಕು, ನನ್ನ ಕಣ್ಮುಂದೆನೇ ಇರಬೇಕು. ಇದೆ ಅಲ್ವಾ ಪ್ರೀತಿ ಅಕ್ಕರೆ, ಇದ್ರಲ್ಲೇ ಗೊತ್ತಾಗ್ತದೆ ನಿಮ್ ಬಾಂಡ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ. ಬಟ್ ಇದರಲ್ಲೂ ಒಂದು ಒಳ್ಳೆ ವಿಷಯ ಇದೆ ಮಲ್ಲಿ. ಇದ್ರಲ್ಲೂ ಒಂದು ಒಳ್ಳೆ ವಿಷಯನಾ? ಏನಪ್ಪಾ ಅದು? ನಾವು ಪ್ರೀತಿಸೋರು ನಮ್ಮಿಂದ ದೂರ ಆದಾಗ ಅವ್ರ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಅವ್ರ ಜೊತೆ ಕಳೆದಿರೋ ಒಂದೊಂದು ಕ್ಷಣನೂ ಸ್ಪೆಷಲ್ ಅನ್ಸೋ ಶುರು ಆಗುತ್ತೆ. ಈ ಡಿಸ್ಟೆನ್ಸ್ ಜಾಸ್ತಿ ಆದಾಗ ಪ್ರೀತಿ ಕಮ್ಮಿ ಆಗಲ್ಲ ಮಲ್ಲಿ, ಇನ್ನೂ ಜಾಸ್ತಿ ಆಗುತ್ತೆ. ಇದು ನಮ್ಮನ್ನ ದೂರ ಮಾಡಲ್ಲ, ಇನ್ನೂ ಹತ್ರ ತರುತ್ತೆ. ಸರಿ, ಹಾಗಿದ್ರೆ ಇದೇ ಒಂದು ಮ್ಯಾಟರ್ಗೆ ಇವತ್ತು ಭಾವನವರಿಗೆ ಒಂದು ಎಕ್ಸ್ಟ್ರಾ ವಿಡಿಯೋ ಕಾಲ್ ಮಾಡ್ಬಿಡಿ. ಅಯ್ಯೋ ಮಲ್ಲಿ, ನನಗೆ ಗೊತ್ತೇ ಇರಲಿಲ್ಲ ನಾನು ವಿಡಿಯೋ ಕಾಲ್ ಮಾಡ್ಬೋದು ಅಂತ ಹೇಳೋದು. ಬಟ್ ನಿಂದು ಟೈಮ್ ಆಯ್ತಲ್ಲ ವಿಡಿಯೋ ಕಾಲ್ ಮಾಡೋದಕ್ಕೆ? ಗೊತ್ತಾಗೈತಾ? ಗೊತ್ತಾಗೈತೆ. ಓಕೆ, ಹ್ಯಾಪಿ ವಿಡಿಯೋ ಕಾಲಿಂಗ್ ಟು ಯು ಟು. ಬಾಯ್ ಬಾಯ್. ನಾನೆಲ್ಲಿ ಕಾಲ್ ಮಾಡೋದು? ಅವ್ರು ಲ್ಯಾಂಡ್ ಆಗಿ ಕಾಲ್ ಮಾಡೋವರೆಗೂ ನಾನು ವೆಯ್ಟ್ ಮಾಡಬೇಕು. ವಿರಹ ಅಮ್ಮ, ಪಪ್ಪ ಫೋನ್ ಮಾಡಿದ್ರಾ? ಪಪ್ಪ ರೀಚ್ ಆದ್ರಾ? ಇನ್ನು ಇಲ್ಲ ಕಂದ, ಫ್ಲೈಟ್ ಅಲ್ಲಿ ಇರ್ತಾರೆ. ಲ್ಯಾಂಡ್ ಆದ ತಕ್ಷಣ ಕಾಲ್ ಮಾಡ್ತಾರೆ. ಯಾಕೆ ಫ್ಲೈಟ್ ಅಲ್ಲೇ ಕಾಲ್ ಮಾಡಕ್ಕಾಗಲ್ವಾ? ಅಪ್ಪ, ನಾವು ಬೆಟ್ಟದ ಮೇಲೆ ಹೋದ್ರಾಗ್ಲೇ ನೆಟ್ವರ್ಕ್ ಇರಲ್ಲ. ಅಪ್ಪ ಅಂತೂ ಆಕಾಶದಲ್ಲಿದ್ದಾರೆ, ಅಲ್ಲಿ ನೆಟ್ವರ್ಕ್ ಹೇಗೆ ಸಿಗುತ್ತೆ ಹೇಳು? ಸರಿಮ್ಮ, ಮತ್ತೆ ನಾನ್ ಮಲಗ್ಬೇಕಾದ್ರೆ ಪಪ್ಪ ಫೋನ್ ಮಾಡ್ತಾರಲ್ಲ, ಆಗ ನನ್ನ ಎಪ್ಸಿ ನನ್ನ ಪಪ್ಪನ ಹತ್ರ ಮಾತಾಡ್ಬೇಕು. ಎಪ್ಸಕ್ಕೆ ನೀನ್ ಫಸ್ಟ್ ಮಲಗ್ಬೇಕು. ತಗೋ ಹಾಲು ಕುಡಿ, ಮಲಗು. ಅಮ್ಮ, ಮತ್ತೆ ನೀವು ನನಗೆ ಮಲ್ಕೋಬೇಕಾದ್ರೆ ಒಂದು ಕತೆ ಹೇಳ್ಬೇಕು. ಕಥೆ? ನೀನ್ ಕಥೆ ಕಟ್ತಿದ್ಯಾ? ನಾನು ಕಥೆ ಹೇಳೋದನ್ನ ಶುರು ಮಾಡಿದ್ರೆ ಅದ್ಯಾಕೆ, ಇದ್ಯಾಕೆ, ಅವ್ರು ಯಾರು, ಇವ್ರು ಯಾರು ಅಂತ 1000 ಪ್ರಶ್ನೆ ಕೇಳ್ತೇನೆ ಅಲ್ವಾ? ಸರಿ ಅಮ್ಮ, ನಾನು ಬೇರೆ ಒಂದು ಕೇಳ್ತೀನಿ. ಹಾಡಾಡೋಕೆ ಹೇಳ್ಬೇಡಮ್ಮ, ನಂಗೆ ಅದೆಲ್ಲ ಬರಲ್ಲ. ಅದಲ್ಲ ಅಲ್ಲ ಅಮ್ಮ, ಸಿಂಪಲ್. ನಾಳೆ ನನ್ನನ್ನ ಆಚೆ ಕಡೆ ಕರ್ಕೊಂಡು ಹೋಗ್ತೀರಾ? ಪಪ್ಪ ಬರೋವರೆಗೂ ನಾನು ನಿಮ್ ಜೊತೆನೇ ಇರ್ತೀನಮ್ಮ. ಮಿಂಚು, ಅಪ್ಪು ಗಾಳಿ ನಿನಗ್ ಬೀಸ್ಬಿಟ್ಟಿದೆ. ಅವನು ಸೈಲೆಂಟ್ ಆಗಿದ್ದಾನೆ, ನೀನ್ ಡಿಮ್ಯಾಂಡ್ ಮಾಡೋ ಶುರು ಮಾಡ್ಬಿಟ್ಟಿದ್ಯಾ? ಇಲ್ಲ ಅಮ್ಮ, ನೀವೇ ತಾನೇ ಹೇಳಿದ್ದೀರಾ ಫ್ಯಾಮಿಲಿ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಅದಕ್ಕೆ ನನ್ನನ್ನ ಐಸ್ ಕ್ರೀಮು ಮತ್ತೆ ಮಾಲಲ್ಲಿ ಶಾಪಿಂಗ್ ಎಲ್ಲ ಮಾಡ್ಕೊಂಡ್ ಬರೋಣ ಅಮ್ಮ. ಓ, ನಿನ್ ಕೆಲಸ ಆಗ್ಬೇಕು ಅಂತ ಅಮ್ಮ ನೆನ್ಪಾದ್ಲು. ಐಸ್ ಕ್ರೀಮು, ಶಾಪಿಂಗು ಅಲ್ಲ? ಅಮ್ಮ, ನೀವೇ ತಾನೇ ಅಮ್ಮ ಹೇಳಿದ್ರಿ ನಾನು ತುಂಬಾ ಒಳ್ಳೆ ಮಗಳು ಅಂತ. ಒಳ್ಳೆ ಮಗಳು ಅಂದ್ರೆ ಅಮ್ಮನ ಖುಷಿಯಾಗಿ ಇಟ್ಕೋಬೇಕಲ್ವಾ? ಅದಕ್ಕೆ ನಾನು ನಿಮ್ನ ಆಚೆ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದು. ಸಾಕು, ಈ ಕಾಲ್ ಕುಡ್ದು ನೀನ್ ಮಲ್ಗಿದ್ರೆ ನಾಳೆ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ. ಓಕೆನಾ? ಪ್ರಾಮಿಸ್? ಪಿಂಕಿ ಪ್ರಾಮಿಸ್.